ಯಾರಿಗಾರ ಓದ್ಕೊಳೋರಿದ್ರೆ ಓದ್ಕೊಡ್ರಿ, ಗ್ರೂಪ್ಗೆ ಹಾಕ್ಬಿಡ್ತೀನಿ. ಇದು ಫೈನಾನ್ಸ್ ಯಾರೋ ಒಬ್ಬರು ನೋಡ್ರಿ, ಫೈನಾನ್ಸಿಂದನೇ ಅಪ್ರೂವಲ್ ಆಗೈತೆ 10 ಕೋಟಿ ತುಂಗಭದ್ರಾ ಮಂಡಳಿಗೆ. ಯಾರು ಆರೋಪ ಮಾಡಾಕತ್ತಾರ ದಯಮಾಡಿ ಮಾಧ್ಯಮದ ಗೆಳೆಯರ ಹತ್ರ ವಿನಂತಿ ಮಾಡ್ಕೊತೀವಿ. ಆರೋಪ ಮಾಡೋಕ್ಕಿಂತ ಮುಂಚೆ ರಿಜೆಕ್ಟ್ ಆಗಿದ್ದು ಒಂದು ಕಾಪೀಸ್ಗಳ್ರಿ ಅವ್ರ ಹತ್ರ, ಒಂದು ಕಾಪೀಸ್ಗಳಿ, ಒಂದು ಕಾಪೀಸ್ಗಳಿ ಸರ್. ನನಗೆ ಅದೇ ನೋಡ್ರಿ, ಕನ್ನಯ್ಯ ನಾಯ್ಡು ಅವ್ರು ಭಾಳ ಹಿರಿಯರು. ಆರೋಪ ಮಾಡೋಕ್ಕಿಂತ ಮೊದಲು ಮಾಹಿತಿಯನ್ನು ತೆಗೆದುಕೊಂಡು ಆರೋಪ ಮಾಡಲಿ. ನಾವು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಭಾಳ ಸ್ಪಷ್ಟವಾಗಿದ್ದೀವಿ. ಆಗಿತ್ತು ಅಂದರೆ ಹೆಚ್ಚು ಕಡಿಮೆ ಫೈನಾನ್ಸ್ದಾಗ ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಕೊಡಿಸೋಣ ದುಡ್ಡು. ಇವತ್ತಿನವರೆಗೂ ಇಲ್ಲ ಸರ್. ಒಂದ್ಸತಿ ಖಜಾನೆಗೆ ಜಮಾ ಆದ ಮೇಲೆ ವಾಪಸ್ ತೊಗೊಂಡ್ರು ಮತ್ತೆ ವಾಪಸ್ ಹಾಕಲೇಬೇಕು. ಇಸ್ ಕಮಿಟೆಡ್ ಅದು. ಸರ್, ಈಗ ಒಂದು ಮಾತು ಹೇಳ್ತೀನಿ ಕೇಳ್ರಿ. ತುಂಗಭದ್ರಾ ಮಂಡಳಿಯೊಳಗೆ ಇತಿಹಾಸದೊಳಗೆ ದುಡ್ಡು ಬಿಡುಗಡೆ ಮಾಡಿದ್ದು ಇದು ಮೊದಲನೇ ಸತೆ. ಪ್ರತಿ ಸತೆನೂ ಬುಕ್ ಅಡ್ಜಸ್ಟ್ಮೆಂಟೇ ಅಲ್ಲಿರೋದು. ಅದು ಕಾನೂನು ಇರೋದೇ ಬುಕ್ ಅಡ್ಜಸ್ಟ್ಮೆಂಟಿಗೆ. ಇಲ್ಲಿವರೆಗೂ ಆಂಧ್ರ, ತೆಲಂಗಾಣ, ಕರ್ನಾಟಕ ಏನು ಶೇರ್ ಐತೆ ಅದನ್ನು ಕೇಂದ್ರ ಸರ್ಕಾರದವ್ರು ಖರ್ಚು ಮಾಡಲೇಬೇಕು. ಮಾಡಿದ ಮೇಲೆ ನಮಗೆ ಕೇಂದ್ರ ಸರ್ಕಾರದಿಂದ 3 ರಾಜ್ಯಕ್ಕೆ ದುಡ್ಡು ಬರ್ತೈತಲ್ಲ, ಆ ದುಡ್ಡನ್ನು ಅವರು ಡಿಲೀಟ್ ಮಾಡ್ಕೊಂಡು ಅಲ್ಲಿ ನಮಗೆ ಬುಕ್ ಅಡ್ಜಸ್ಟ್ಮೆಂಟಿಗೆ ತೋರಿಸ್ತಾರೆ. ಪ್ರತಿ ಸತಿ ಇದು ಯಾರೋ ಒಂದಿಷ್ಟು ಮಂದಿಗೆ ಮಾಹಿತಿನೇ ಇಲ್ಲ. ಸುಮ್ಮ ಮಾಧ್ಯಮದ ಗೆಳೆಯರ ಹತ್ರ ಬಂದಗಳೇ ಏನೆಲ್ಲ ಮಾತಾಡೋದು. ನಿನ್ನೆ ಯಾವುದು ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ನೋಡಿದೆ, BJP ಜಿಲ್ಲಾಧ್ಯಕ್ಷರು. ಅವ್ರಿಗೆ ಏನು ಗೊತ್ತೈತೆ, ವಾಸ್ತವ ಸತ್ಯ ಏನು ಗೊತ್ತಿದೆ ಅವ್ರಿಗೆ. ಆಮೇಲೆ ನಾಡಗೌಡರು ಮಾತಾಡ್ತಾರೆ. ಇವರೆಲ್ಲ ನನಗೆ ನಾಡಗೌಡರು ಮಾತಾಡೋದು ಭಾಳ ಕೆಟ್ಟ ಅನ್ಸುತ್ತೆ. ಯಾಕಂದ್ರೆ ಅವ್ರು ಓದ್ಕೊಂಡವರು, ತಿಳ್ಕೊಂಡವರು, ಮಂತ್ರಿ ಆದ ಇದ್ದು ಬಿಡ್ರಿ ಪಾಪ. ಜಿಲ್ಲಾಧ್ಯಕ್ಷ, BJP ಜಿಲ್ಲಾಧ್ಯಕ್ಷ ಇದು ಅದನ್ನೂ ಇಲ್ಲ ಇದನ್ನೂ ಇಲ್ಲ. ನನಗೇನು ಬೇಜಾರು ಅನ್ಸುತ್ತಂದರೆ 8/12/2025 ಆಮೇಲೆ ಸರ್ ಒಬ್ಬರ ಹೇಳ್ಬಿಡ್ತೀನಿ ಸರ್. ಕನ್ನಯ್ಯ ನಾಯ್ಡು ಅವರು ಎಕ್ಸ್ಪರ್ಟ್ ಫೈನಾನ್ಷಿಯಲಿ ಮ್ಯಾಟ್ರ್ ವಿಚಾರದೊಳಗೆ ನಮ್ಮನ್ನು ಕೇಳಿ ತಿಳ್ತಾರೆ. ಗುತ್ತೇದಾರರಿಗೆ ನೀವು ಮಾತಾಡಿದ್ರಿ. ಇಲ್ಲಿವರೆಗೂ ಗುತ್ತೇದಾರರಿಗೆ 11 ಕೋಟಿ ದುಡ್ಡು ಕೊಟ್ಟಿದ್ದೀವಿ, ಪೇಮೆಂಟ್ ಮಾಡಿದ್ದೀವಿ. ಅವ್ರು ಕೆಲಸ ಮಾಡಿದ್ದಕ್ಕೆ 11 ಕೋಟಿ ದುಡ್ಡು ಕೊಟ್ಟಿದ್ದೀವಿ. ಮಂಗಳವಾರ ದಿವಸ 3,80,00,000 ಕೊಡ್ತಾ ಇದ್ದೀವಿ. ಅಂದರೆ ಎಷ್ಟಾಯ್ತು? 15 ಕೋಟಿ ಆಯ್ತು. ಮಂಗಳವಾರ ಕೊಡ್ತೀವಿ. ಮತ್ತೆ ಒಂದು ಬಿಲ್ ಸಬ್ಮಿಟ್ ಮಾಡಿದಾರೆ ಅವರು. ನಾಳೆ ಮಂಗಳವಾರ, ನಾಳೆಗೇನೆ 3,80,00,000ಕ್ಕಿಂತ ಹೆಚ್ಚು ದುಡ್ಡನ್ನು ಏನೋ ಬಿಲ್ಲನ್ನು ಸಬ್ಮಿಟ್ ಮಾಡ್ಯಾರ. ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದ ಗೆಳೆಯರ ಮುಖಾಂತರ ಮತ್ತು BJPಯ ಮಿತ್ರರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ತಿಂಗಳ ಏನು ಬಿಲ್ ಸಬ್ಮಿಟ್ ಮಾಡ್ತಾರ ಆ ಸಬ್ಮಿಟ್ ಮಾಡಿದಂಥ ಬಿಲ್ಲನ್ನು ಪೂರ್ಣ ಪ್ರಮಾಣದಾಗ ಕೊಡುವಂಥ ಕೆಲಸವನ್ನು ಮಾಡಲೇಬೇಕು. ಇದು ಬೋರ್ಡ್ ಕಮಿಟ್ಮೆಂಟ್, ರಾಜ್ಯ ಸರ್ಕಾರದ ಕಮಿಟ್ಮೆಂಟ್ ಅಲ್ಲ, ಇದು ಬೋರ್ಡ್ದ ಕಮಿಟ್ಮೆಂಟ್. ಆಮೇಲೆ ನಿನ್ನೆ ಮಾತಾಡ್ತಾ ಹೇಳಕತ್ತಾರ ಯಾರು ಪುಣ್ಯಾತ್ಮರು ಏನಂದ್ರೆ ನಾಕೆ ಆಗ್ಯಾವು. ಯಾರೋ ನಿಮ್ಮ ಈ ಜಿಲ್ಲೆಯ BJP ಜಿಲ್ಲಾಧ್ಯಕ್ಷರು ಎಲ್ಲರೂ ಬಂದ್ರಿ ಜಿಲ್ಲೆಗೆ ಅಂತಂದ್ರೆ ನೀವು ಜಿಲ್ಲೆದಾಗದಿಲ್ಲ, ನಾನಲ್ಲ. 4 ಗೇಟ್ ಯಾರಂದ್ರು? ನಾಳೆ 30ನೇ ತಾರೀಕು ಅನ್ನೋದ್ರಾಗ 6 ಅಲ್ಲ, 1 ಗೇಟ್ ಹೆಚ್ಚಿಗೆ 30ನೇ ತಾರೀಕು ಅನ್ನೋದ್ರಾಗ 7 ಗೇಟನ್ನು ಫಿಲ್ ಮಾಡೋಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಯಾವ ಗೇಟ್ ನಂಬರ್ ಹೇಳಿ? 18 ಕಂಪ್ಲೀಟ್ ಆಗೈತೆ. 27, 20, 04, 11, 19 6 ಗೇಟು. ಅಂದರೆ ಅವ್ರ ಬಾಂಡ್ನಾಗ ಅಗ್ರಿಮೆಂಟ್ನಾಗ ಏನು ಬರೆದು ಕೊಟ್ರಂದ್ರೆ 1 ತಿಂಗಳಿಗೆ 6 ಗೇಟ್ ಕಂಪ್ಲೀಟ್ ಮಾಡ್ತೀವಿ ಅಂತ ಬರೆದು ಕೊಟ್ಟಾರ. ಆದ್ರೆ 1 ಗೇಟ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಕತ್ತಾರ. ಆ ಗೇಟ್ ನಂಬರ್ ಹೇಳಿಲ್ಲ ಅವ್ರು ನನಗೆ. ಮತ್ತು ಆಮೇಲೆ ನೆಕ್ಸ್ಟ್ ಮಂತು ಅವ್ರು ಓವರಾಲಾಗಿ ನನಗೆ ಹೇಳಿದ್ದು, ನಾವು ಈ ತಿಂಗಳ